ರೆಸ್ಟ್ ನಟನೆಯ ಟ್ಯಾಕ್ಸಿಕ್ ಸಿನಿಮಾ ಭಾರೀ ಕುತೂಹಲ ಮೂಡಿಸಿದೆ. ಈಗಾಗಲೇ ಟೈಟಲ್ ಸಮೇತ ಸಿನಿಮಾ ಘೋಷಣೆಯಾಗಿದೆ. ಮುಂದಿನ ವರ್ಷ ಸಿನಿಮಾ ರಿಲೀಸ್ ಮಾಡುವುದಾಗಿ ಹೇಳಿದ್ದಾರೆ. ಆದರೆ ಸದ್ಯಕ್ಕೆ ಚಿತ್ರೀಕರಣ ಆರಂಭವಾಗಿಲ್ಲ. ಸೆಟ್ಟೇರುವುದಕ್ಕೂ ಮೊದಲೇ ಸಿನಿಮಾ ನಿರೀಕ್ಷೆ ಹುಟ್ಟಾಕಿರುವುದು ಸುಳ್ಳಲ್ಲ. ಟ್ಯಾಕ್ಸಿ ಜೊತೆ ಬಾಲಿವುಡ್ನಲ್ಲಿ ನಿತೀಶ್ ತಿವಾರಿ ನಿರ್ದೇಶನದ ರಾಮಾಯಣ ಸಿನಿಮಾ ಸಹ ಭಾರೀ ಚರ್ಚೆ ಹುಟ್ಟುಹಾಕಿದೆ. ಕಾರಣ, ಈ ಚಿತ್ರದಲ್ಲಿ ರಾವಣನ ಪಾತ್ರದಲ್ಲಿ ಯಶ್ ನಟಿಸುತ್ತಾರೆ ಎನ್ನಲಾಗುತ್ತಿದೆ. ಈಗಾಗಲೇ ಲುಕ್ ಟೆಸ್ಟ್ ನಡೆಸಿರುವ ಬಗ್ಗೆಯೂ ಗುಸುಗುಸು ಕೇಳಿ ಬರುತ್ತಿದೆ. ಆದರೆ ಈ ಬಗ್ಗೆ ಅಧಿಕೃತ ಮಾಹಿತಿ ಸಿಕ್ಕಿಲ್ಲ. ನಾನು ಎಲ್ಲೂ ಹೋಗಲ್ಲ, ಎಲ್ಲರೂ ಇಲ್ಲಿಗೆ ಕರೆತರಿಸುತ್ತೇನೆ ಎಂದು ಯಶ್ ಹೇಳಿದ್ದಾರೆ. ಯಶ್ ಬಾಲಿವುಡ್ ಅಂಗಳದಲ್ಲಿ ಹೋಗುವ ಬಗ್ಗೆ ಅಷ್ಟೇನು ಉತ್ಸುಕರಾಗಿಲ್ಲ. KGF ಸರಣಿ ಬಳಿಕ ಬಾಲಿವುಡ್ನಲ್ಲಿ ಯಶ್ ಕ್ರೇಜ್ ಜೋರಾಗಿದೆ. ಬ್ಯೂಟೌನ್ ಫಿಲ್ಮ್ ಮೇಕರ್ಸ್ ಕೂಡ ಯಶ್ ಜೊತೆ ಸಿನಿಮಾ ಮಾಡಲು ಕಾಯುತ್ತಿದ್ದಾರೆ. ಇತ್ತೀಚೆಗೆ ನಡೆದ ಬಾಲಿವುಡ್ ಫಿಲ್ಮ್ ಫೇರ್ ಅವಾರ್ಡ್ ವೇದಿಕೆಯಲ್ಲೂ ಯಶ್ ಹೆಸರು ಪ್ರಸ್ತಾಪಿಸಿದ್ದಾರೆ. ಇದೆಲ್ಲದರ ನಡುವೆ ಶಾರುಖ್ ಖಾನ್ ಜೊತೆ ಯಶ್ ಕೈ ಜೋಡಿಸುತ್ತಾರೆ ಎನ್ನುವ ಚರ್ಚೆ ಬಾಲಿವುಡ್ ಅಂಗಳದಲ್ಲಿ ಶುರುವಾಗಿದೆ. ರಾಕಿಂಗ್ ಸ್ಟಾರ್ ಯಶ್ ನೆಚ್ಚಿನ ನಟ ಶಾರುಖ್ ಖಾನ್. ಈ ಬಗ್ಗೆ ಯಶ್ ಹಲವು ಬಾರಿ ಹೇಳಿಕೊಂಡಿದ್ದಾರೆ. ಇದೀಗ ಕಿಂಗ್ ಖಾನ್ ಜೊತೆ ಸಿನಿಮಾ ಮಾಡಲು ಖುದ್ದು ಯಶ್ ಉತ್ಸುಕರಾಗಿದ್ದಾರೆ ಎನ್ನುವ ಮಾತುಗಳು ಬಾಲಿವುಡ್ ಅಂಗಳದಲ್ಲಿ ಕೇಳಿ ಬರುತ್ತಿದೆ. ಶಾರುಖ್ ಖಾನ್ ಸಹ ಈ ಬಗ್ಗೆ ಪ್ರತಿಕ್ರಿಯಿಸಿದ್ದು, ಒಳ್ಳೆ ಕತೆ ಸಿಕ್ಕರೆ ಮಾಡೋಣ ಎಂದಿದ್ದಾರೆ. ತಮ್ಮ ರೆಡ್ ಚಿಲ್ಲೀಸ್ ಸಂಸ್ಥೆಯಲ್ಲಿ ಸಿನಿಮಾ ನಿರ್ಮಾಣ ಮಾಡುವುದಕ್ಕೂ ಕಿಂಗ್ ಖಾನ್ ಮನಸ್ಸು ಮಾಡಿದ್ದಾರೆ ಎನ್ನುವ ಊಹಾಪೋಹಗಳು ಶುರುವಾಗಿದೆ. ಸದ್ಯ ಯಶ್ ಟ್ಯಾಕ್ಸಿಕ್ ಸಿನಿಮಾದ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದಾರೆ. KGF 2 ಸಿನಿಮಾ ಬಂದು 1.5 ವರ್ಷ ಬಳಿಕ ಈ ಸಿನಿಮಾ ಘೋಷಣೆ ಮಾಡಿದ್ದಾರೆ. ಅಭಿಮಾನಿಗಳು ಕಾದು ಕಾದು ಸುಸ್ತಾಗಿದ್ದಾರೆ. ಇನ್ನು ಕಾಯಿಸುವುದು ತಪ್ಪು ಎಂದು ರಾಕಿಂಗ್ ಸ್ಟಾರ್ ಯಶ್ ಅಂದುಕೊಂಡಿದ್ದಾರೆ. ಹಾಗಾಗಿ ಆದಷ್ಟು ಬೇಗ ಸಿನಿಮಾ ಚಿತ್ರೀಕರಣ ಮಾಡುವ ಲೆಕ್ಕಾಚಾರದಲ್ಲಿದ್ದಾರೆ. ರಾಮಾಯಣ ಚಿತ್ರದಲ್ಲಿ ನಟಿಸುವ ಬಗ್ಗೆ ಯಾವುದೇ ತೀರ್ಮಾನ ಕೈಗೊಂಡಿಲ್ಲವಂತೆ. ಇದೆಲ್ಲದರ ನಡುವೆ ಶಾರುಖ್ ಖಾನ್ ಜೊತೆ ಸಿನಿಮಾ ಮಾಡುವ ಬಗ್ಗೆ ಬಾಲಿವುಡ್ನಲ್ಲಿ ಚರ್ಚೆ ಶುರುವಾಗಿದೆ. ಶಾರುಖ್ ಖಾನ್ ತನ್ನ ದೊಡ್ಡ ಇಂಪ್ರೆಷನ್ ಎಂದು ಯಶ್ ಈ ಹಿಂದೆ ಹೇಳಿದರು. ಹಾಗಾಗಿ ಅಂಥದ್ದೊಂದು ಆಫರ್ ಬಂದರೆ ಖಂಡಿತ ನಟಿಸುವ ಸಾಧ್ಯತೆ ಇದೆ. ಆದರೆ ರಾಕಿಂಗ್ ಸ್ಟಾರ್ ಯಶ್ ಬಾಲಿವುಡ್ ಅಂಗಳಕ್ಕೆ ಹೋಗುತ್ತಾರಾ ಎನ್ನುವುದೇ ಇಲ್ಲಿ ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ. ಈ ಹಿಂದೆ ಕೆಲ ಸಂದರ್ಶನದಲ್ಲಿ ಕೂಡ ಪರೋಕ್ಷವಾಗಿ ಇದನ್ನೇ ಯಶ್ ಹೇಳಿದರು. KGF ಸಿನಿಮಾ ಮಾಡಿ ಇಡೀ ಭಾರತೀಯ ಚಿತ್ರರಂಗ ಸ್ಯಾಂಡಲ್ವುಡ್ ಕಡೆ ತಿರುಗಿ ನೋಡುವಂತೆ ಮಾಡಿದ ಯಶ್ ಪರಭಾಷಾ ಟೆಕ್ನಿಷಿಯನ್ಸ್, ಕಲಾವಿದರು ಎಲ್ಲರನ್ನೂ ಕನ್ನಡಕ್ಕೆ ಬರುವಂತೆ ಮಾಡಿದರು. ಟ್ಯಾಕ್ಸಿಕ್ ಚಿತ್ರದ ಮೂಲಕ ಅದನ್ನು ಪುನರಾವರ್ತನೆ ಮಾಡಲು ಮುಂದಾಗಿದ್ದಾರೆ. ಹಾಲಿವುಡ್ ತಜ್ಞರು, ಕಲಾವಿದರು ಕೂಡ ಈ ಚಿತ್ರದಲ್ಲಿ ನಟಿಸುವ ಸಾಧ್ಯತೆ ಇದೆ. ಮುಂದಿನ ವರ್ಷ ಏಪ್ರಿಲ್ 10ಕ್ಕೆ ಸಿನಿಮಾ ತೆರೆಗೆ ಬರಲಿದೆ.